ಗೆಲ್ಲೋದೇ ಇದರ ಅಭ್ಯಾಸ, ಯಾಕಂದರೆ ಹಾಗೇ ಇದೆ ಚಾಂಪಿಯನ್ನ ಶಕ್ತಿ. ಯಾಕಂದರೆ ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ ಫಾರ್ಮ್ ಟ್ರ್ಯಾಕ್ನ ಚಾಂಪಿಯನ್ ಸೀರೀಸ್ನ ಹೊಸ ಮಾಡೆಲ್ ಚಾಂಪಿಯನ್ 39. ಈ ಟ್ರ್ಯಾಕ್ಟರನ್ನು ಬೇಸಾಯ ಸಂಬಂಧಿತ ಕೆಲಸಗಳಿಗೋಸ್ಕರ ಗಮನದಲ್ಲಿಟ್ಕೊಂಡು ಮಾಡಲಾಗಿದೆ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಆಶೀಶ್ ಚಾಬ್ಡಾ, ಪ್ರಾಡಕ್ಟ್ ಮ್ಯಾನೇಜರ್ ಫಾರ್ಮ್ ಟ್ರ್ಯಾಕ್. ಇವತ್ತು ನಾವು ತಿಳ್ಕೊಳ್ಳಿಕ್ಕಿದೆ ಫಾರ್ಮ್ ಟ್ರ್ಯಾಕ್ ಚಾಂಪಿಯನ್ ಸೀರೀಸ್ನ ಹೊಸ ಮಾಡೆಲ್ ಚಾಂಪಿಯನ್ 39ನ ಬಗ್ಗೆ, ಇದರ ಫೀಚರ್ ಮತ್ತು ವಿಶೇಷತೆಗಳನ್ನು ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಮಾತಾಡ್ತಿರುವಂತಹ ವೇರಿಯಂಟ್ನ ಹೆಸರು ವ್ಯಾಲ್ಯೂಮ್ಯಾಕ್ಸ್ ಅಂತ. ಇದರ ಇಂಜಿನ್ನ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ನಿಮ್ಗೆ ಸಿಗುತ್ತೆ 39 HP ಶ್ರೇಣಿಯ ಎಂಜಿನ್ನ ಸಂಪೂರ್ಣ ಶಕ್ತಿ ನಿಮಗೆ 2000 ಸುತ್ತುಗಳಲ್ಲಿ ಸಿಗುತ್ತೆ. ಇನ್ನಿದರ PTO HP ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮ್ಗೆ ಸಿಗುತ್ತೆ 34.7 HP PTO HP. ಈ ಶ್ರೇಣಿಯಲ್ಲಿ ಇದು ಎಲ್ಲಕ್ಕಿಂತ ಹೆಚ್ಚು ಮತ್ತು ಎಲ್ಲ PTO ಚಾಲಿತ ಉಪಕರಣ ಓಡಿಸುವುದರಲ್ಲಿ ಇದು ಸಕ್ಷಮವಾಗಿದೆ. ಬಾಷ್ ಕಂಪನಿಯ ಇನ್ಲೈನ್ ಫ್ಯೂಲ್ ಇಂಜೆಕ್ಷನ್ ಪಂಪ್ ಇದರಲ್ಲಿ ನಿಮಗೆ ಸಿಗುತ್ತೆ. ಇದನ್ನು ಮೇಂಟೆನೆನ್ಸ್ ಫ್ರೀ ಇಡ್ಲಿಕ್ಕೋಸ್ಕರ ವಾಟರ್ ಸಪರೇಟರ್ ಅನ್ನು ಕೂಡ ನೀಡಲಾಗಿದೆ. ರೇಡಿಯೇಟರ್ನ ಬಗ್ಗೆ ಹೇಳುವುದಾದರೆ ರೇಡಿಯೇಟರ್ ಅನ್ನ ಮೇಂಟೆನೆನ್ಸ್ ಫ್ರೀ ಇಡ್ಲಿಕ್ಕೋಸ್ಕರ ಕಾರ್ನಂತಹ ರಿಕವರಿ ಬಾಟಲ್ ಅನ್ನ ನೀಡಲಾಗಿದೆ. ಫ್ಯೂಲ್ ಫಿಲ್ಟರ್ನ ಬಗ್ಗೆ ಮಾತಾಡೋದು ನಿಮಗೆ ಸಿಂಗಲ್ ಅಡ್ವಾನ್ಸ್ ಫ್ಯೂಲ್ ಫಿಲ್ಟರ್ ಅನ್ನ ನೀಡಲಾಗಿದೆ. ಸ್ಟೇರಿಂಗ್ ವೀಲ್ನ ಬಗ್ಗೆ ಹೇಳುವುದಾದ್ರೆ ನಿಮಗೆ ಇಲ್ಲಿ ಪವರ್ ಸ್ಟೇರಿಂಗ್ ಮತ್ತು ಮೆಕ್ಯಾನಿಕಲ್ ಸ್ಟೇರಿಂಗ್ನ ಆಪ್ಷನ್ ಎರಡು ಕೂಡ ಸಿಗುತ್ತೆ. ಪವರ್ ಸ್ಟೇರಿಂಗ್ಗೋಸ್ಕರ ಸಪರೇಟ್ ಆಗಿ ಪವರ್ ಸ್ಟೇರಿಂಗ್ ರಿಸರ್ವಾಯರ್ ಅನ್ನು ನೀಡಲಾಗಿದೆ. ಇದು ಪವರ್ ಸ್ಟೇರಿಂಗ್ಗೆ ಸಪರೇಟ್ ಆಯಿಲ್ ಅನ್ನ ಕಳಿಸುತ್ತೆ. ಇದರಿಂದಾಗಿ ಚಳಿಗಾಲದಲ್ಲಿ ಪವರ್ ಸ್ಟೇರಿಂಗ್ ಜಾಮ್ ಆಗೋದು ಉಳಿಯುತ್ತೆ. ಫ್ರಂಟ್ ಲೈಟ್ಸ್ ನ ಬಗ್ಗೆ ಹೇಳುವುದಾದ್ರೆ ಇದು ಬಾಡಿ ಕಲರ್ ನ ಜೊತೆ ಬರುತ್ತೆ ಮತ್ತು ಇದರಲ್ಲಿ 55 ವ್ಯಾಟ್ಸ್ ನ ಹೆಲೋಜಿನ್ ಬಲ್ಬ್ ಅನ್ನ ನಾವು ನೀಡಿದ್ದೇವೆ. ಬ್ರ್ಯಾಂಡಿಂಗ್ ನ ಬಗ್ಗೆ ಹೇಳುವುದಾದ್ರೆ ಈ ಟ್ರ್ಯಾಕ್ಟರ್ ಹೊಸ ಬ್ರ್ಯಾಂಡಿಂಗ್ ನ ಜೊತೆ ಬರುತ್ತೆ. ಫ್ರಂಟ್ ಲುಕ್ ನ ಬಗ್ಗೆ ಹೇಳುವುದಾದ್ರೆ ಫಾರ್ಮ್ ಟ್ರ್ಯಾಕ್ ನ ಬ್ಯಾಜ್ ನಿಮಗೆ ಕಾಣುತ್ತೆ. ಫ್ರಂಟ್ ಗ್ರಿಲ್ ನಲ್ಲಿ ಮಾಡೆಲ್ ನ ಹೆಸರನ್ನ ಕ್ರೋಮ್ ಸ್ಟ್ರಿಪ್ ನಲ್ಲಿ ನೀಡಲಾಗಿದೆ. ಇದು ಇದರ ಸೌಂದರ್ಯವನ್ನ ಇನ್ನೂ ಹೆಚ್ಚಿಸುತ್ತೆ. ಬಂಪರ್ ನ ಬಗ್ಗೆ ಹೇಳುವುದಾದ್ರೆ ಕಂಪನಿ ಕಡೆಯಿಂದ ಮೊದಲ ಬಾರಿಗೆ ಇಲ್ಲಿ ರೋಬೋಸ್ಟ್ ಬಂಪರ್ ಅನ್ನ ನೀಡಲಾಗಿದೆ. ಇದು ಇದರ ಸೌಂದರ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಇದಕ್ಕೆ ಶಕ್ತಿಯನ್ನು ನೀಡುತ್ತೆ. ಇದರಲ್ಲಿ ಸಿಗುವಂತಹ ಬ್ಯಾಟರಿ ಬಾಕ್ಸ್ ಅನ್ನು ನೋಡಿದ್ರೆ ಇದು ಸೈಡ್ ಮೌಂಟೆಡ್ ಆಗಿದೆ ಮತ್ತು ಇದರಲ್ಲಿ ನಾವು ಲಾಕ್ ನ ಅವಕಾಶ ಕೂಡ ನೀಡಿದ್ದೇವೆ. ಬನ್ನಿ ಟ್ರ್ಯಾಕ್ಟರ್ನ ಮೇಲೆ ಹೋಗಿ ನೋಡೋಣ ಇದರ ಇನ್ನೂ ಹೆಚ್ಚಿನ ಫೀಚರ್ಗಳನ್ನ. ಮೇಲೆ ಹತ್ತಲಿಕ್ಕೋಸ್ಕರ ಇಲ್ಲಿ ಫುಟ್ ಸ್ಟೆಪ್ ಅನ್ನು ನೀಡಲಾಗಿದೆ, ಜೊತೆಗೆ ಹ್ಯಾಂಡಲ್ ಅನ್ನು ಕೂಡ ನೀಡಿದೆ. ಇದರಿಂದ ಆರಾಮಾಗಿ ನನ್ನ ಮೇಲೆ ಕೆಳಗೆ ಹೋಗಬಹುದು. ಡ್ರೈವರ್ ಸೀಟ್ ನ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಇದರಲ್ಲಿ 5 ವೇ ಅಡ್ಜಸ್ಟೇಬಲ್ ಸೂಪರ್ ಡ್ಯೂಲಕ್ಸ್ ಡ್ರೈವರ್ ಸೀಟ್ ಅನ್ನು ನೀಡಲಾಗಿದೆ. ಇದನ್ನು ನೀವು ಮುಂದೆ ಹಿಂದೆ ಅಡ್ಜಸ್ಟ್ ಮಾಡಬಹುದು, ಮೇಲೆ ಕೆಳಗಡೆ ಅಡ್ಜಸ್ಟ್ ಮಾಡಬಹುದು ಮತ್ತು ಡ್ರೈವರ್ನ ತೂಕಕ್ಕೆ ಅನುಗುಣವಾಗಿ ಕೂಡ ಇದನ್ನು ಅಡ್ಜಸ್ಟ್ ಮಾಡಬಹುದಾಗಿದೆ. ನಾನು ಹೇಳಿದಾಗ ಇದು ವ್ಯಾಲ್ಯೂಮ್ಯಾಕ್ಸ್ ಎಡಿಷನ್ ಆಗಿದೆ. ಅದರಿಂದ ಇದರಲ್ಲಿ ನಿಮಗೆ ಸಿಂಗಲ್ ಕ್ಲಚ್ ಸಿಗುತ್ತೆ, ಡಯಾಫ್ರಾಮ್ ಯುಕ್ತ. ಇದು ಬಹಳ ಆರಾಮದಾಯಕ ಆಗಿದೆ ಯೂಸ್ ಮಾಡಲಿಕ್ಕೆ. ಜೊತೆಗೆ ಡಯಾಫ್ರಾಮ್ ಇರೋದ್ರಿಂದ ಇದರ ಬಾಳಿಕೆ ಕೂಡ ಹೆಚ್ಚಾಗಿರುತ್ತೆ. ಇದರ ಗೇರ್ ಬಾಕ್ಸ್ ನ ಬಗ್ಗೆ ಮಾತಾಡೋದಾದ್ರೆ ನಿಮಗೆ 8 ಗೇರ್ ಮುಂದೆ ಹೋಗ್ಲಿಕ್ಕೆ ಮತ್ತು 2 ಗೇರ್ ಹಿಂದೆ ಹೋಗ್ಲಿಕ್ಕೆ ಇರುವಂತಹ ಫುಲ್ಲಿ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ಸಿಗುತ್ತೆ. ಇದರಲ್ಲಿ ನೀವು ಗೇರ್ ಅನ್ನ ಯಾವುದೇ ಸಮಸ್ಯೆ ಇಲ್ಲದೆ ಬದಲಾಯಿಸಬಹುದು. PTO RPM ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಇದರಲ್ಲಿ 540 ಸುತ್ತುಗಳು 1800 ಇಂಜಿನ್ RPM ಅಲ್ಲಿ ಸಿಗುತ್ತೆ. PTM RPM ಗೋಸ್ಕರ ನೀವು ಈ ಲಿವರ್ ಅನ್ನ ಹಿಂದ್ಗಡೆ ಮಾಡಬೇಕಾಗ್ತದೆ ಮತ್ತು ಎಂಜಿನ್ RPM 1800 ಇಟ್ಟರೆ ನಿಮಗೆ 540 PTO RPM ಸಿಗುತ್ತೆ. ಸೂಪರ್ ಮ್ಯಾಕ್ಸ್ ವೇರಿಯಂಟ್ ಅಲ್ಲಿ ನಿಮಗೆ MR PTO ಕೂಡ ಸಿಗುತ್ತೆ. ಈ ಟ್ರ್ಯಾಕ್ಟರ್ ಅಲ್ಲಿ ನಿಮಗೆ ಹಗಲು ರಾತ್ರಿ ಕೆಲಸ ಮಾಡಲಿಕ್ಕೋಸ್ಕರ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಈ ಟ್ರ್ಯಾಕ್ಟರ್ ನ ಸೇಫ್ಟಿ ಫೀಚರ್ ನ ಬಗ್ಗೆ ಹೇಳೋದಾದ್ರೆ ನಿಮಗೆ ಇದರಲ್ಲಿ 3 ಸೇಫ್ಟಿ ಫೀಚರ್ಗಳು ಸಿಗುತ್ತೆ. ಮೊದಲ ಸೇಫ್ಟಿ ಫೀಚರ್ ಅಂತ ಹೇಳಿದ್ರೆ ಅದು ನ್ಯೂಟ್ರಲ್ ಸೇಫ್ಟಿ ಸ್ವಿಚ್, ಅಂದ್ರೆ ನ್ಯೂಟ್ರಲ್ ಮಾಡದೆ ಈ ಟ್ರ್ಯಾಕ್ಟರ್ ಸ್ಟಾರ್ಟ್ ಆಗಲ್ಲ. ಎರಡನೇ ಸೇಫ್ಟಿ ಫೀಚರ್ನ ಬಗ್ಗೆ ಹೇಳೋದಾದ್ರೆ ಅದು ಟ್ರಾನ್ಸ್ಪೋರ್ಟ್ ಲಾಕ್ ನ ಸಹಾಯದಿಂದ ನೀವು ಟ್ರ್ಯಾಕ್ಟರ್ ಓಡ್ತಾ ಇರಬೇಕಾದ್ರೆ ಹಿಂದೆ ಇರುವಂತಹ ಉಪಕರಣಗಳನ್ನ ಕೆಳಗಡೆ ಬೀಳದಾಗಿ ನೋಡ್ಕೊಳ್ಬಹುದು. ಮೂರನೇ ಸೇಫ್ಟಿ ಫೀಚರ್ನ ಬಗ್ಗೆ ಹೇಳೋದಾದ್ರೆ ಆಯಿಲ್ ಟ್ಯಾಂಕ್ ನ ಮೇಲೆ ಇರುವಂತಹ ಲಾಕ್, ಇದು ಎಣ್ಣೆಯನ್ನ ಕದಿಯುವುದನ್ನ ತಡೆಯುತ್ತೆ. ಈ ಟ್ರ್ಯಾಕ್ಟರ್ ನಿಮಗೆ 50 ಲೀಟರ್ನ ಫ್ಯೂಲ್ ಟ್ಯಾಂಕ್ ಅನ್ನ ನೀಡಲಾಗಿದೆ. ಇದರ ಹೈಡ್ರಾಲಿಕ್ ಲಿಫ್ಟ್ ನ ಬಗ್ಗೆ ಮಾತಾಡೋದಾದ್ರೆ ಹೈಡ್ರಾಲಿಕ್ ಲಿಫ್ಟ್ ಅನ್ನ ಆಪರೇಟ್ ಮಾಡಲಿಕ್ಕೋಸ್ಕರ 2 ಲಿವರ್ ಅನ್ನು ನೀಡಲಾಗಿದೆ. ಕಪ್ಪು ಬಣ್ಣದ ಈ ಲಿವರ್ ಫೆಂಡರ್ ನ ಕಡೆ ಇರುವಂತದ್ದು. ಇದು ಪೊಸಿಷನ್ ಕಂಟ್ರೋಲ್ ಲಿವರ್. ಇದು ಕಡಿಮೆ ಆಳದ ಉಪಕರಣಗಳಾದ ಹ್ಯಾರೋ, ಸೀಡ್ ಡ್ರಿಲ್ ಮತ್ತು ಲೆವೆಲರ್ ನಂತ ಉಪಕರಣಗಳನ್ನ ಉಳಿಸಲಿಕ್ಕೆ ಉಪಯೋಗಕ್ಕೆ ಬರುತ್ತೆ. ಈ ಕೇಸರಿ ಬಣ್ಣದ ಲಿವರ್ ಇದು ಡ್ರಾಫ್ಟ್ ಲಿವರ್. ಇದು ಆಳದಲ್ಲಿ ಕೆಲಸ ಮಾಡುವಂತ ಉಪಕರಣಗಳಾದ ಮತ್ತು ಸೆನ್ಸಿಂಗ್ ನ ಅಗತ್ಯ ಇರುವ ಉಪಕರಣಗಳಾದ ಕಲ್ಟಿವೇಟರ್ ಪ್ಲೌಗಳನ್ನು ಓಡಿಸಲಿಕ್ಕೆ ಸಹಾಯಕವಾಗಿದೆ. ಯಾವ ಭೂಮಿಯಲ್ಲಿ ಮಣ್ಣು ಮರಳಾಗಿದ್ರೆ ಅಥವಾ ತೇವಾಂಶ ಹೆಚ್ಚಿದ್ರೆ ಆಗ ಪೊಸಿಷನ್ ಮತ್ತು ಡ್ರಾಫ್ಟ್ ಕಂಟ್ರೋಲ್ ಎರಡನ್ನ ಮಿಕ್ಸ್ ಕಂಟ್ರೋಲ್ ಕೂಡ ಯೂಸ್ ಮಾಡಬಹುದಾಗಿದೆ. ಇದರ ಮುಂದಿನ ಫೀಚರ್ ಬಗ್ಗೆ ಹೇಳುವುದಾದ್ರೆ ಹೈಡ್ರಾಲಿಕ್ ಟ್ರಿಪ್ಪಿಂಗ್ ಟ್ರೋಲಿಯನ್ನ ಎತ್ತಲಿಕ್ಕೆ ಅಥವಾ ಕೆಳಗಡೆ ಇಡ್ಲಿಕ್ಕೋಸ್ಕರ ಒಂದು QRC ಕಪ್ಲರ್ ಅನ್ನ ನೀಡಲಾಗುತ್ತೆ. ಇದನ್ನ ಆಪರೇಟ್ ಮಾಡ್ಲಿಕ್ಕೋಸ್ಕರ
ಈ ಟ್ರಾನ್ಸ್ಪೋರ್ಟ್ ಲಾಕನ್ನು ಈ ರೀತಿ ನೀವು ಲಾಕ್ ಮಾಡಬೇಕಾಗುತ್ತೆ. ಈಗ ನೀವು ಹೈಡ್ರಾಲಿಕ್ ಟಿಪ್ಪಿಂಗ್ ಟ್ರೋಲಿಯನ್ನು ಮೇಲ್ಗಡೆ ಮಾಡಬೇಕು ಅಥವಾ ಯಾವುದೇ ಪೊಸಿಷನಲ್ಲಿ ನಿಲ್ಲಿಸಬೇಕಾದ್ರೆ ನೀವು ಡ್ರಾಫ್ಟ್ ಲಿವರ್ನ ಮೂಲಕ ಮಾಡ್ಬೋದಾಗಿದೆ. ಈ ಟ್ರ್ಯಾಕ್ಟರ್ನ ಮುಂದುಗಡೆಯ ಟೈರ್ನ ಬಗ್ಗೆ ಹೇಳುವುದಾದ್ರೆ ಇದರಲ್ಲಿ ನಿಮಗೆ 6/16 ಮುಂದುಗಡೆಯ ಟೈರ್ ಸಿಗುತ್ತೆ. ಇನ್ನು 13/6/28 ಹಿಂದುಗಡೆಯ ದೊಡ್ಡ ಟೈರ್ ಸಿಗುತ್ತೆ. ಇದರಲ್ಲಿ ಗಟ್ಟಿಯಾದ ರಿಮ್ ಕೂಡ ನೀಡಲಾಗಿದೆ. ರಿಮ್ ಸ್ಟ್ರೆಂತ್ ಅನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ಇದರಲ್ಲಿ ಸ್ಟಿಫ್ನರ್ ಪ್ಲೇಟ್ ಅನ್ನು ಕೂಡ ನೀಡಲಾಗಿದೆ. ಬನ್ನೀಗ ಹೈಡ್ರಾಲಿಕ್ ಲಿಫ್ಟ್ ನ ಬಗ್ಗೆ ಮಾತಾಡೋದಾದ್ರೆ ಇದರ ಹೈಡ್ರಾಲಿಕ್ ಲಿಫ್ಟ್ ಕೆಪಾಸಿಟಿ ಈ ಪಾಯಿಂಟ್ ನಲ್ಲಿ 1500 kg ಅಷ್ಟಿದೆ. ಇದು ಈ ಶ್ರೇಣಿಯ ಎಲ್ಲ ಉಪಕರಣಗಳನ್ನು ಎತ್ತುವಂತ ಕೆಪಾಸಿಟಿಯನ್ನು ಹೊಂದಿದೆ. ಇನ್ನು ಸೆನ್ಸಿಂಗ್ ನ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಸೆನ್ಸಿಂಗ್ಗೋಸ್ಕರ 2 ಹೋಲನ್ನು ಇಲ್ಲಿ ನೀಡಲಾಗಿದೆ. ಕೆಳಗಡೆನ ಹೋಲು ಇದು ಗಟ್ಟಿ ಮಣ್ಣಿಗೋಸ್ಕರ ನೀವು ಟಾಪ್ಲಿಂಗ್ ಅನ್ನು ಇಲ್ಲಿ ಹಾಕಬೇಕಾಗುತ್ತೆ. ನಿಮ್ಮ ಮಣ್ಣು ಮೃದುವಾಗಿದ್ರೆ ನಿಮ್ಮ ಟಾಪ್ಲಿಂಗ್ ಅನ್ನ ಮೇಲ್ಗಡೆ ಹಾಕಬೇಕಾಗುತ್ತೆ. 3 ಪಾಯಿಂಟ್ ಲಿಂಕೇಜ್ ನ ಬಗ್ಗೆ ಹೇಳೋದಾದ್ರೆ ನಿಮಗೆ ಅಡ್ಜಸ್ಟಬಲ್ ಟಾಪ್ಲಿಂಗ್ ಸಿಗುತ್ತೆ. ನಿಮಗೆ ಅಡ್ಜಸ್ಟಬಲ್ ಲಿಫ್ಟ್ ರಾಡ್ ಕೂಡ ಸಿಗುತ್ತೆ. ಇದರಲ್ಲಿ ಸ್ಟೇ ಬಾರ್ ಏನ್ ಸಿಗುತ್ತೆ, ಇದರಲ್ಲಿ ಪಿನ್ ಟೈಪ್ ಅಡ್ಜಸ್ಟಬಲ್ ಸ್ಟೇ ಬಾರ್ ಸಿಗುತ್ತೆ. ಬ್ಯಾಕ್ ಎಂಡ್ ನ ಬಗ್ಗೆ ಮಾತಾಡೋದು ನಿಮಗೆ ಹೆವಿ ಡ್ಯೂಟಿ ಫ್ಲಾಟ್ ಬ್ಯಾಕ್ ಎಂಡ್ ಸಿಗುತ್ತೆ. ಇದರಲ್ಲಿ ಮಲ್ಟಿಪಲ್ ಟ್ರೇಲರ್ ಹಿಚ್ ಪಾಯಿಂಟ್ಸ್ ಕೂಡ ಇದೆ. ಟೋಯಿಂಗ್ ಹಿಚ್ ಅನ್ನ ಈಗ ನಾವು ಪ್ರತಿ ಫಾರ್ಮ್ ಟ್ರ್ಯಾಕ್ಟರ್ನಲ್ಲಿ ಕಂಪನಿ ಫಿಟ್ಟೆಡ್ ಆಗಿ ನೀಡ್ತಾ ಇದ್ದೇವೆ. ಇದರ ಬ್ರೇಕ್ನ ಬಗ್ಗೆ ಹೇಳೋದಾದ್ರೆ ನಿಮಗೆ ಇದರಲ್ಲಿ ಎಣ್ಣೆಯಲ್ಲಿ ಮುಳುಗಿದ ಬ್ರೇಕ್ಗಳು ಸಿಗುತ್ತೆ. ಇದು ಇದರ ಮೇಂಟೆನೆನ್ಸ್ ಅನ್ನು ಕೂಡ ಕಡಿಮೆ ಮಾಡುತ್ತೆ ಮತ್ತು ಭಾರವಾದ ಟ್ರೋಲಿಯನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ನೀವು ಅದನ್ನ ಬ್ರೇಕ್ ಹಾಕಿದ್ರು ಇದು ಅದನ್ನ ಸಹಿಸಿಕೊಳ್ಳೋ ಶಕ್ತಿ ಹೊಂದಿದೆ. ಈ ಟ್ರ್ಯಾಕ್ಟರ್ ನಿಮಗೆ 5 ವರ್ಷದ ವ್ಯಾರಂಟಿ ಸಿಗುತ್ತೆ. ಕೇವಲ ಹೇಳ್ತಾ ಇಲ್ಲ, ಬರ್ದು ಕೂಡ ಕೊಡ್ತೇವೆ. ಈಗ ನಾನೇನು ಈ ಟ್ರ್ಯಾಕ್ಟರ್ನ ಒಂದು ಫೀಚರ್ನ ಬಗ್ಗೆ ಹೇಳ್ತಿದ್ದೇನೆ, ಇದು ಬಹಳ ಸ್ಪೆಷಲ್ ಫೀಚರ್ ಆಗಿದೆ. ಅದರ ಹೆಸರು KDirect 24/7. ಈ ಫೀಚರ್ನಿಂದ ನೀವು ಕಂಪನಿ ಜೊತೆ ಎಷ್ಟೊತ್ತಿಗೆ ಬೇಕಾದ್ರೂ ಜೋಡಣೆ ಆಗ್ಬೋದು. ಈ ಫೀಚರ್ನ